ವಿಕಾಸದ ಮಾರ್ಗದಲ್ಲಿ ಬಡವರ ಬದುಕು ಕುಸಿತ, ತೀರ್ಥಹಳ್ಳಿ ಕಳವಳ. ಅಭಿವೃದ್ಧಿ ಹೆಜ್ಜೆ, ಬದುಕಿನ ಬೆಲೆ, ತೀರ್ಥಹಳ್ಳಿಯಲ್ಲಿ ವ್ಯಾಪಾರಿಗಳ ಅಳಲು. ತೀರ್ಥಹಳ್ಳಿ ಪಟ್ಟಣದ ಪ್ರಮುಖ ರಸ್ತೆಯ ಅಗಲೀಕರಣ ಕಾಮಗಾರಿ ಆರಂಭವಾಗುತ್ತಿದ್ದಂತೆಯೇ ಅಭಿವೃದ್ಧಿ ಮತ್ತು ಬದುಕಿನ ನಡುವಿನ ಸಂಘರ್ಷ ಮತ್ತೆ ಮೆರೆದಿದೆ. ನೆಲ್ಲಿಸರ ಕ್ಯಾಂಪ್ನಿಂದ ಕೊಪ್ಪ ಸರ್ಕಲ್ವರೆಗೆ ನಡೆಯಲಿರುವ ಈ ರಸ್ತೆ ಕಾಮಗಾರಿ ಈಗಾಗಲೇ ವೇಗ ಪಡೆದುಕೊಂಡಿದ್ದು ನಗರದ ಸಂಚಾರ ವ್ಯವಸ್ಥೆಯನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ. ಆದರೆ ಇದೇ ವೇಳೆ ದಶಕಗಳಿಂದ ರಸ್ತೆ ಬದಿಯಲ್ಲಿ ಜೀವನ ನಡೆಸುತ್ತಿರುವ ಸಣ್ಣ ವ್ಯಾಪಾರಿಗಳು, ಆಟೋ ಹಾಗೂ ಟ್ಯಾಕ್ಸಿ ಚಾಲಕರು ಸಂಕಷ್ಟದ ನೆರಳಿಗೆ ಸಿಲುಕಿದ್ದಾರೆ. ರಸ್ತೆಯ ಸೆಂಟ್ರಲ್ ಲೈನ್ನಿಂದ ಎರಡೂ ಬದಿಗಳಲ್ಲಿ 13 ಮೀಟರ್ಗಳಷ್ಟು ಅಗಲೀಕರಣ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು, ಇದರಿಂದ ರಸ್ತೆ ಬದಿಯಲ್ಲಿದ್ದ ಅಂಗಡಿಗಳು, ತಾತ್ಕಾಲಿಕ ವ್ಯಾಪಾರ ಮಳಿಗೆಗಳು ಹಾಗೂ ವಾಹನ ನಿಲ್ದಾಣಗಳಿಗೆ ಸ್ಥಳವೇ ಇಲ್ಲದಂತಾಗಿದೆ. ಹಲವು ವರ್ಷಗಳಿಂದ ಇದೇ ಸ್ಥಳವನ್ನು ಅವಲಂಬಿಸಿಕೊಂಡು ಬದುಕು ಸಾಗಿಸುತ್ತಿದ್ದ ಕುಟುಂಬಗಳು ಈಗ ಏಕಾಏಕಿ ತಮ್ಮ ಜೀವನೋಪಾಯ ಕಳೆದುಕೊಳ್ಳುವ ಭೀತಿಯಲ್ಲಿದೆ. SLV ಎರ್ತ್ ಮೂವರ್ಸ್ ಅనే ಕಾಂಟ್ರಾಕ್ಟ್ಗೂ ಬಂದಿದೆ. ಈ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಮ್ಯಾನೇಜರು. ಈ ಕಲಶ ನಲ್ಲಿಸರೆ ಕ್ಯಾಂಪ್ನಿಂದ ತೀರ್ಥಹಳ್ಳಿ ಕೊಪ್ಪ ಸರ್ಕಿಲ್ ತನಕ 30 ಕಿಲೋಮೀಟ್ರು ಟೋಟಲು. ಇವಾಗ ಎಲ್ಲ ಕಲಶ ನಮಗೂ ಕಲಶ ಚಾಲು ಮಾಡೇನೆ ಅಪ್ರೂವಲ್ ಬಂತದೆ. ಈ ಕಲಶ ಚಾಲು ಮಾಡಬೇಕು, ಎಲ್ಲರ ಸಹಕಾರ ಬೇಕು. ಎಷ್ಟು ಸಹಕಾರ ಕೊಡ್ತಾರೋ ಅಷ್ಟು ಕಲಶ ಜಲ್ದಿ ಮುಗಿಬೋದು. ಸರ್ ನಮಸ್ಕಾರ. ಮುಖ್ಯ ಬಸ್ ನಿಲ್ದಾಣ ತೀರ್ಥಹಳ್ಳಿ, ಆಟೋ ಚಾಲಕರು ಸತೀಶ್ ಅಂತೇಳಿ ನಮ್ಮ ಹೆಸರು. ಈಗ ರಸ್ತೆ ಕಾಮಗಾರಿ ಆಗೋದ್ರಿಂದ ನಮ್ಮ ಚಾಲಕರಿಗೆ ಮತ್ತು ಮಾಲೀಕರಿಗೆ ಸ್ವಲ್ಪ ಸಮಸ್ಯೆ ಆಗಿಬಿಟ್ಟಿದೆ. ಈಗ ಹೊಸ ಸ್ಟ್ಯಾಂಡ್ ಎಲ್ಲಿ ಕೊಡ್ತಾರೆ ಅನ್ನೋದು ಯಾರಿಗೂ ಮಾಹಿತಿ ಇಲ್ಲ. ಪ್ರತಿಯೊಬ್ಬರು ಆಟೋ ದುಡಿಮೆನೇ ನಂಬ್ಕೊಂಡಿದ್ದಾರೆ. ಈಗ ಸಾಲ ಸೋಲ ಮಾಡಿಕೊಂಡು ಪ್ರತಿಯೊಬ್ಬರು ಬ್ಯಾಂಕ್ ಲೋನು ಮತ್ತೊಂದು ಇದು ಮಾಡ್ಕೊಂಡು ಆಟೋ ತಂದವರಿದ್ದಾರೆ. ಇವರಿಗೆಲ್ಲರಿಗೂ ಈಗ ಎಲ್ಲಿ ಹೋಗ್ತೀವಿ, ಎಲ್ಲಿ ಇರ್ತೀವಿ ಅನ್ನೋದು ಒಂದು ಚರ್ಚೆ ಆಯಿತಾ, ಮಾಹಿತಿನೇ ಇಲ್ಲ ಆಯಿತಾ. ಈಗ ನಮಗೀಗ ಒಂದು 15 ಮೀಟ್ರು ಆಚೆಗೆ ಎಳ್ಕೊತಾರೆ ಅನ್ನೋದು ನ್ಯೂಸ್ ಇದೆ. ಈಗ ಇರೋ ಬಸ್ ಸ್ಟ್ಯಾಂಡು ಹೋಗುತ್ತೆ, ಈ ಆಟೋ ಸ್ಟ್ಯಾಂಡ್ ಎಲ್ಲಿ ಹೋಗುತ್ತೆ ಅನ್ನೋದು ಯಾರಿಗೂ ಗಮನದಲ್ಲಿ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಸ್ವಲ್ಪ ಇದಕ್ಕೆ ಗಮನ ಹರಿಸಿ ದಯಮಾಡಿ ನಮಗೇನು ಇದಕ್ಕೆ ಪರಿಹಾರ ಏನಿದೆ, ಈ ಸಂಘದ ವತಿಯಿಂದ ಏನು ಪರಿಹಾರ ಕೊಡ್ತಾರೆ, ಹಾಗೆ ನಮ್ಮ ಅಧಿಕಾರಿಗಳ ವತಿಯಿಂದ ಆಟೋ ಸ್ಟ್ಯಾಂಡನ್ನು ಎಲ್ಲಿ ಕೊಡ್ತಾರೆ ಅನ್ನೋದು ಒಂದು ಮಾಹಿತಿ ಕೊಡಬೇಕು. ರಸ್ತೆ ಅಗಲೀಕರಣಕ್ಕೆ ನಮ್ಮ ವಿರೋಧ ಇಲ್ಲ, ನಗರ ಅಭಿವೃದ್ಧಿಯಾಗಬೇಕು ಎನ್ನುವುದು ನಮ್ಮ ಆಶಯ. ಆದರೆ ನಮ್ಮ ಬದುಕಿಗೆ ಪರ್ಯಾಯ ವ್ಯವಸ್ಥೆ ನೀಡದೆ ಈ ರೀತಿಯಾಗಿ ತೆರವುಗೊಳಿಸುವುದು ಅನ್ಯಾಯ ಅಂತ ಬೀದಿ ಬದಿ ವ್ಯಾಪಾರಿಗಳು ತಮ್ಮ ಅಳಲನ್ನು ವ್ಯಕ್ತಪಡಿಸಿದ್ದಾರೆ. ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಪರಿಸ್ಥಿತಿ ಸಹ ಇದೇ ರೀತಿ ಗಂಭೀರವಾಗಿದೆ. ನಿತ್ಯ ಪ್ರಯಾಣಿಕರ ನಿರೀಕ್ಷೆಯಲ್ಲಿ ರಸ್ತೆ ಬದಿಯಲ್ಲಿ ನಿಂತು ಜೀವನ ನಡೆಸುವ ಇವರಿಗೆ ಈಗ ನಿಲ್ಲುವ ಜಾಗವೇ ಸಿಗದಂತಾಗಿದೆ. ನಾವು ಎಲ್ಲಿಗೆ ಹೋಗಬೇಕು, ನಮ್ಮ ಕುಟುಂಬಗಳು ಹೇಗೆ ಪಾಲಿಸಬೇಕು ಅನ್ನುವಂತಹ ಪ್ರಶ್ನೆಗಳು ಅವರ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇನ್ನೊಂದೆಡೆ ಪಟ್ಟಣ ಪಂಚಾಯಿತಿ ಈ ಕಾಮಗಾರಿಗೆ ಯಾವುದೇ ಜವಾಬ್ದಾರಿ ಇಲ್ಲವೇ ಎಂದು ಜನರಲ್ಲಿ ಆಕ್ರೋಶ, ಜನರ ಅಸಮಾಧಾನ ಮತ್ತಷ್ಟು ಹೆಚ್ಚುತ್ತಿದೆ. ಸ್ಥಳೀಯರು, ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಮಧ್ಯಪ್ರವೇಶಿಸಿ ವ್ಯಾಪಾರಿಗಳು ಮತ್ತು ಚಾಲಕರಿಗೆ ಪರ್ಯಾಯ ವ್ಯವಸ್ಥೆ ಒದಗಿಸಬೇಕು ಎಂದು ಒತ್ತಾಯಿಸ್ತಾ ಇದ್ದಾರೆ. ಸಾಮಾನ್ಯವಾಗಿ ಅಭಿವೃದ್ಧಿ ಯೋಜನೆಗಳು ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೈಗೊಳ್ಳಲಾಗುವುದು. ಅವು ಜನಜೀವನಕ್ಕೆ ಹೊರೆ ಆಗಬಾರದು ಎಂಬುದು ಸ್ಥಳೀಯರ ಅಭಿಪ್ರಾಯ. ನಮ್ಮ ಜೀವನ ಬೀದಿಗೆ ಬಂದು ನಿಲ್ಬಾರ್ದು, ನಮಗೂ ಒಂದು ಸಣ್ಣ ನೆಲೆ ಕಲ್ಪಿಸಿಕೊಡಿ ಎಂಬ ಮನವಿಯನ್ನ ವ್ಯಾಪಾರಿಗಳು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಈ ಬೆಳವಣಿಗೆ ತೀರ್ಥಹಳ್ಳಿಯಲ್ಲಿ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನದಲ್ಲಿ ಮಾನವೀಯ ಅಂಶಗಳ ಮಹತ್ವವನ್ನು ಮತ್ತೆ ಒತ್ತಿ ಹೇಳುವಂತಾಗಿದೆ. ರಸ್ತೆ ಅಗಲೀಕರಣದಿಂದ ನಗರಕ್ಕೆ ಹೊಸ ರೂಪ ಸಿಗಬಹುದು, ಆದರೆ ಅದೇ ಸಮಯದಲ್ಲಿ ಬಡವರ ಬದುಕು ಉಳಿಸುವ ಜವಾಬ್ದಾರಿಯು ಆಡಳಿತದ ಮೇಲಿದೆ.